ಮಗಳು ಇಲ್ಲಿವರೆಗೂ ಸಿಗ್ಲಿಲ್ಲ. ನನಗೆ ಏನೇನೋ ಅನುಮಾನಗಳು ಬರ್ತಿದೆ. ದಿನ ಟಿವಿಯಲ್ಲಿ ತೋರಿಸೋ ಹಾಗೆ, ಪೇಪರಲ್ಲಿ ಬರ್ತಿರೋ ಹಾಗೆ ಏನಾದರೂ ಕೆಟ್ಟ ವಾರ್ತೆ ಬಂತು ಅಂದರೆ ನನ್ನ ಮಗಳನ್ನ ಹಾಗೆ ನೋಡಿ ತಡ್ಕೊಳ್ಳೋದಕ್ಕಿಂತ ಅವಳಿಗಿಂತ ಮೊದಲು ನಾನೇ ಏನಾದರೂ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ತುಂಬಾ ದೊಡ್ಡದಾಗಿ ಯೋಚನೆ ಮಾಡಿದೆ ಅಕ್ಕ. ಸುಜಾತ, ಬಾವಾ, ಅಕ್ಕನೊಬ್ಳನ್ನೇ ಬಿಟ್ಟು ನೀನ್ ಎಲ್ಲಿಗೆ ಹೋಗಿದ್ದೆ? 4 ದಿನ ಆಟೋ ಓಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಖರ್ಚಿಗೆ ದುಡ್ಡನ್ನೆಲ್ಲ ನಾನ್ ಕೊಡ್ತೀನಿ. ಅಷ್ಟಕ್ಕೂ ಏನಾಯ್ತು? ಮಗಳಿಗೆ ಏನೋ ಆಗೋಗತ್ತೆ ಅನ್ನೋ ನೋವು ಬೇಜಾರಲ್ಲಿ ಅಮ್ಮ ಆತ್ಮಹತ್ಯೆ ಮಾಡ್ಕೋತಿದ್ದಾಳೆ. ಸಮಯಕ್ಕೆ ನಾನು ಬರ್ಲಿಲ್ಲ ಅಂದ್ರೆ ನಡಿಬಾರ್ದೆ ನಡೆದು ಹೋಗ್ಬಿಟ್ಟಿರೋದು. ಇದೇನು ಹುಚ್ಚಾಟ ಸುಜಾತ? ನನಗೆ ಬದುಕಬೇಕು ಅನ್ನಿಸ್ತಿಲ್ಲ ರೀ. ನಿನ್ನ ಮಗಳು ಬಂದ ಮೇಲೆ ನಮ್ಮಮ್ಮ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಬೇಕು? ನನ್ನ ಕೈಲಾಗಲಿಲ್ಲ, ನಿಮ್ಮಮ್ಮನ ಕಾಪಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಬೇಕಾ? ಅವನಿ, ನಿಮ್ಮ ಪ್ರಯತ್ನದಲ್ಲಿ ನೀವು ಇದ್ದೀರಾ ಅಂತ ಹೇಳಿ ನಾನು ಮನೆಯಲ್ಲೇ ಕೂತ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ತಂದೆಯಾಗಿ ನನ್ನ ಪ್ರಯತ್ನನೂ ಮಾಡಬೇಕು ಅಂತ ನಾನು ಹೊರಗೋಗಿದ್ದೆ. ಅಷ್ಟರಲ್ಲಿ ಇವಳು ಹೀಗೆ ಮಾಡ್ಕೋತಾಳೆ ಅಂತ ನಾನು ಊಹೆ ಮಾಡಿರಲಿಲ್ಲ. ಮನಸ್ಸಿಗೆ ಎಷ್ಟೇ ಅರ್ಥ ಮಾಡಿಸ್ಬೇಕು ಅಂದ್ಕೊಂಡ್ರು ನನ್ನಿಂದ ಆಗ್ತಿಲ್ಲ. ಅಪಾಯದಲ್ಲಿದ್ದರೂ ಇಂಥ ಜಾಗದಲ್ಲಿದ್ದಾಳೆ ಅಂತ ಗೊತ್ತಾದರೆ ಸ್ವಲ್ಪ ಆದರೂ ಧೈರ್ಯ ಇರುತ್ತೆ. ಅಷ್ಟಕ್ಕೂ ಯಾವುದೇ ಥರದ ಮಾಹಿತಿನೂ ಇಲ್ಲದೆ ಇರುವಾಗ ಯಾವ ಧೈರ್ಯದಿಂದ ಇರಬೇಕು? ಇರೋದು ಇದ್ದ ಹಾಗೆ ಹೇಳಿದ್ರೆ ನೀನ್ ಕೇಳಿ ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ ಅಕ್ಕ. ಅದಕ್ಕೆ ಹೇಳೋದಕ್ಕಾಗ್ತಾ ಇಲ್ಲ. ಸುಜಾತ, ಈ ಥರ ಅವಸರದ ನಿರ್ಧಾರಗಳನ್ನ ತಗೋಬೇಡ. ಅಕ್ಕ, ಸೌಮ್ಯಾಗೇನು ಆಗಲ್ಲ ಅಂತ ನಾನ್ ಭರವಸೆ ಕೊಡ್ತೀನಿ. ನಂಗೆ ಸ್ವಲ್ಪ ದಿನ ಟೈಮ್ ಕೊಡು. ಸೌಮ್ಯನ ನಿನ್ ಮುಂದೆ ನಿಲ್ಲಿಸ್ತೀನಿ. ತಪ್ಪಾಗಿ ಕೂಡ ಇಂಥ ಪ್ರಯತ್ನನ ಮತ್ತೊಂದ್ಸಲ ಮಾಡಬೇಕು ಅನ್ನೋ ಆಲೋಚನೆ ನಿನ್ ಕನ್ಸಲ್ಲಿ ಕೂಡ ಬರಬಾರ್ದು. ನೀನೇನಾದ್ರೂ ಮಾಡ್ಕೊಳಕ್ ನೋಡಿದ್ರೆ ನನ್ನ ಮೇಲಾಣೆ. ಸ್ವಲ್ಪ ತಾಳ್ಮೆಯಿಂದ ಇರಕ್ಕ, ಪ್ಲೀಸ್. ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಪರಿಹಾರನ ನಾನು ಯೋಚನೆ ಮಾಡ್ತೀನಿ. ನೀನೊಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬರ್ದೇ ಇದ್ದಿದ್ರೆ ಎಂತ ಅಪಾಯ ಆಗ್ತಾ ಇತ್ತು. ಬಾವಾ, ನೀನ್ ಮಾತ್ರ ಅಕ್ಕನ ಜೊತೆಲೇ ಇರು. ಸರಿ ಅವನೇ. ಇನ್ ನಾನು ಹೋಗಿ ಬರ್ತೀನಕ್ಕ. ನಿನ್ನ ಮಾತು ಕೇಳಿ ಧೈರ್ಯವಾಗಿರ್ತೀನಿ. ಹೋಗಿ ಬರ್ತೀನಿ ಬಾವಾ. ನಾನು ಅವರಿಗೆ ವಿಗ್ರಹ ಕೊಡ್ಲಿಲ್ಲ ಅಂದ್ರೆ ಸೌಮ್ಯ ಕ್ಷೇಮವಾಗಿ ಬರಲ್ಲ. ಸೌಮ್ಯ ಬರಲಿಲ್ಲ ಅಂದ್ರೆ ಅಕ್ಕ ಬದುಕಲ್ಲ. ಏನ್ ಮಾಡ್ಲಿ ದೇವ್ರೆ? ಅಷ್ಟಕ್ಕೂ ನಾನು ಹೇಳಬಾರ್ದು, ಆದ್ರೆ ಹೇಳು ಬಾಬಾ, ಹೇಳು. ನೀನ್ ಹೇಳ್ತಾ ಇರ್ಬೇಕು, ನಾನು ಕೇಳ್ತಾ ಇರ್ಬೇಕು. ಅಷ್ಟಕ್ಕೂ ಈ ಮನೆ ಸೊಸೆಯಂದಿರು ಯಾಕೆ ಹೋಗ್ತಾರೋ ಯಾಕೆ ಬರ್ತಾರೋ ಗೊತ್ತಿಲ್ಲ. ಬಾಬಾ, ಬಸ್ಸು ಹಗ್ಲೆಲ್ಲ ಎಲ್ಲೆಲ್ಲೋ ತಿರುಗಿದ್ರು ಕೂಡ ವಾಪಸ್ ಡಿಪೋಗೆ ಬರ್ಬೇಕಲ್ವಾ? ಅದೇ ತರ ಸೊಸೆಗಳು ಕೂಡ ಹಾಗೆ ಅತ್ತೆ ಮನೆಗೆ ಬರಲೇಬೇಕು. ನಾನು ಮತ್ತೆ ಈ ಮನೆಗೆ ಬಂದಿದ್ದು ನನ್ನ ಅದೃಷ್ಟ ಅಂತ ಭಾವಿಸ್ತಿದ್ದೀನಿ. ಇದ್ರಲ್ಲಿ ಅದೃಷ್ಟ ಏನಿದೆ ನಿಹಾರಿಕಾ? ಇದು ನಿನ್ ಹಕ್ಕು. ಹೌದು ನಿಹಾರಿಕಾ, ಮಗಳು ಮನೆಗೆ ಬೆಳೆಯೋ ಸುಣ್ಣದ ಹಾಗೆ. ವರ್ಷಕ್ಕೊಂದ್ಸಲಿ ಬರ್ತಾ ಇರ್ತಾಳೆ, ಹೋಗ್ತಾ ಇರ್ತಾಳೆ. ಸೊಸೆ ಅಂಥವಳಲ್ಲ ಅಲ್ವಾ, ಮನೆ ಪಿಲ್ಲರ್ ಥರದವಳು. ಆದ್ರೂ ನಿನಗೂ ಬಾವಂಗೂ ಅಂತ ಸಮಸ್ಯೆ ಇಲ್ವಲ್ಲ ಅಕ್ಕ? ಈ ಮನೇಲಿ ಪರ್ಮನೆಂಟ್ ಆಗಿರೋದು ನೀವಿಬ್ರೇ ಅಲ್ವಾ? ಯಾಕಂದ್ರೆ ಬಾವ ಮನೆ ಅಳಿಯ ಅಲ್ವಾ? ಬಾ ಮೈದಾ, ನೀನ್ ಬೈತಿದ್ಯಾ ಹೊಗಳ್ತಿದ್ಯಾ? ಅದ್ ಏನು ಅಂದ್ರೆ ಬಾವ, ನಿನಗೇನ್ ಅನ್ಸುತ್ತಾ ಹಾಗೆ ಅನ್ಕೋ. ನೀನ್ ವಾಪಸ್ ಬಂದಿರೋ ಈ ಸಮಯದಲ್ಲಿ ಮತ್ತೆ ನಮಗೆ ಪಾರ್ಟಿ ಏನಿಲ್ವಾ ನಿಹಾರಿಕಾ? ಬಾಬಾ,
ಯಾವಾಗ್ಲೂ ತಗೊಳ್ಳೋದೇ ಹೊರತು ಕೊಡೋದೇನು ಇರಲ್ವಾ? ಆ ನಿಮ್ ಮನೆಗ್ ಬಂದ್ರೆ ಏನ್ ಕೊಡ್ತೀರಾ, ನಮ್ಮ ಮನೆಗ್ ಬಂದ್ರೆ ಏನ್ ತರ್ತೀರಾ? ಇದೇ ಕಾನ್ಸೆಪ್ಟ್ ಭಾವಂದು. ವೆಲ್ಕಮ್ ಅವನಿ, ವೆಲ್ಕಮ್. ನಿನ್ನ ನೋಡ್ತಿದ್ದ ಹಾಗೆ ಅವನಿಗೆ ಫ್ಯೂಸ್ ಔಟು. ಫಾರಿನ್ ಗ್ಯಾಂಗ್ ಅವ್ರು ಕೊಟ್ಟಿರೋ ವಾರ್ನಿಂಗ್ಗೆ ಅವನಿ ಫುಲ್ ಶಾಕ್ ಆಗಿದ್ದಾಳೆ ಅನ್ಸುತ್ತೆ. ನಾನು ನನ್ನ ಕೃಷ್ಣ ಬಂದ್ಬಿಟ್ವಿ ಅವನಿ. ಬ್ಯಾಕ್ ಟು ಬ್ಯಾಟಲ್ ಅವನಿ. ಇಟ್ಸ್ ನಾಟ್ ಅ ಡ್ರೀಮ್ ಅವನಿ, ಇಟ್ಸ್ ರಿಯಲಿ ರಿಯಲ್. ನಿಹಾರಿಕಾ ತುಂಬಾ ಶಾಕ್ ಆಗಿದ್ದಾಳೆ. ಇದೆಯಾ ಹೋದ್ಯಾ? ನಾನು ಸಾಧಿಸ್ಬೇಕಾಗಿರೋದು ತುಂಬಾ ಇದೆ ಅಕ್ಕ, ಅಷ್ಟು ಬೇಗ ಹೋಗಲ್ಲ. ನಾವು ಬರೋ ಸಮಯಕ್ಕೆ ನೀನ್ ಇರ್ಲಿಲ್ಲ, ಇಲ್ಲ ಅಂದ್ರೆ ನಾವು ನಿನ್ ಕೈಯಾರೆ ಆರತಿ ಮಾಡಿಸ್ಕೊಂಡು ಮನೆಯೊಳಗೆ ಕಾಲಿಡ್ತಿದ್ವಿ. ತುಂಬಾ ಆವೇಶದಲ್ಲಿ ಹೋದೆ, ಈ ಜನ್ಮದಲ್ಲಿ ಬರಲ್ಲ ಅನ್ನೋ ಹಾಗೆ ತುಂಬಾ ಮಾತಾಡ್ದೆ. ಮತ್ತೆ ಇಷ್ಟು ಬೇಗ ಬಂದ್ಬಿಟ್ಟಿಯಲ್ಲ, ಯಜಮಾನಿಕೆ ಕೈ ಜಾರಿ ಹೋಗುತ್ತೆ ಅಂತನಾ? ಅದೇಗ್ ಜಾರೋಗುತ್ತೆ ಅವನಿ? ನಿಹಾರಿಕಾದು ನಮ್ಮಂತ ಜಾತಕ ಅಲ್ವಲ್ಲ. ನಿಹಾರಿಕಾದು ಕೂಡ ಅತ್ತೆ ಅಂತ ಜಾತಕ ಅಲ್ಲ. ಎಷ್ಟು ಸಲ ಎಷ್ಟು ಜನರ ಹತ್ರ ಈ ಮಾತು ಹೇಳ್ತೀಯ ಅವನಿ? ನಾನು ಹೇಳಿದ್ದು ನಿಮಗ್ ಸುಳ್ಳು, ನನಗ್ ನಿಜ. ನಿಹಾರಿಕಾದು ಅತ್ತೆ ಅಂತ ಜಾತಕ ಆಗಿರ್ಲಿಲ್ಲ ಅಂದಿದ್ರೆ ನಿಹಾರಿಕಾ ಇಷ್ಟು ದಿನ ನಮ್ಮ ಮನೇಲೇ ಇರ್ತಿರ್ಲಿಲ್ಲ. ಇರಲ್ಲ ಅಕ್ಕ, ಫೈನಲ್ ಆಗಿ ನಡೆಯೋದು ಕೂಡ ಅದೇ. ಇಷ್ಟು ಬೇಗ ಬರ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ಮತ್ತೆ ಯಾಕೆ ಬಂದೆ? ಯಾಕೆ ಹಾಗೆ ಕೇಳ್ತಿದ್ಯಾ? ನೀನು ಮುಂಚೆ 2-3 ಸಲ ಹೀಗೆ ಜಗಳ ಮಾಡ್ಕೊಂಡು ಹೋಗಿದ್ದೆ. ನಿಮ್ಮ ಅಕ್ಕನ ಮನೇಲೆ ಇದ್ಬಿಡ್ಲಿಲ್ವಲ್ಲ, ವಾಪಸ್ ಬಂದಿಯಲ್ಲ. ನಾನು ಬೇಕು ಅಂತ ಹೋಗ್ಲಿಲ್ಲ ಅತ್ತೆ, ನಾನು ಹೊರಗೆ ಹೋಗ್ಬೇಕು ಅಂತ ಕಳ್ಸಿದ್ರಿ. ಯಾವ ರೀತಿಲಿ ಹೋದೆ ಅನ್ನೋದು ಆಗಿನ ಪರಿಸ್ಥಿತಿಗಳ ಮೇಲೆ ಆಧಾರವಾಗಿದ್ದು. ಅದರಲ್ಲಿ ನಿಮ್ಮ ತಪ್ಪುಗಳು ಕೂಡ ಇದೆ ಅಲ್ವಾ? ಮಾಡದಿರೋ ತಪ್ಪಿಗೆ ನಿಹಾರಿಕಾ ನಿನ್ನಿಂದ ಸುಜಾತನಿಂದ ಮಾತುಗಳನ್ನ ಕೇಳಿದ್ಲು. ನೀನ್ ಅವಳನ್ನ ಕೆನ್ನೆ ಮೇಲೆ ಹೊಡೆದೆ, ಮತ್ತೆ ಇಲ್ಲಿಗೆ ಬರಲ್ಲ ಅಂತ ಹಠ ಮಾಡ್ಕೊಂಡು ಕೂತಿದ್ಲು. ನಾವೇ ಹೋಗಿ ಬಲವಂತ ಮಾಡಿ ಅವಳನ್ನ ಕರ್ಕೊಂಡ್ಬಂದ್ವಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಮತ್ತೇನ್ ಮಾಡು ಅಂತೀಯಮ್ಮ? ಆರೋಪನ ನಿಮ್ಗೆ ನಿರೂಪಿಸಕ್ಕಾಯ್ತಾ? ಇಲ್ಲ ಅಲ್ವಾ? ಹಾಗಿದ್ದಾಗ ನಿಹಾರಿಕಾನ ಹಾಗೆ ಹೇಗೆ ಬಿಟ್ಬಿಡ್ತೀವಿ? ಕೈಯಲ್ಲಿರೋ 5 ಬೆರಳುಗಳ ಹಾಗೆ ನಿಮ್ಮಲ್ಲಿ ನಿಮ್ಗೆ ಭೇದ ಭಾವ ಇರಬಹುದು, ನಮಗಂತೂ ಎಲ್ರೂ ಸಮಾನ್ರೆ. ನೀವ್ ಯಾವಾಗ್ಲೂ ಸೊಸೆ ಬಗ್ಗೆನೇ ಮಾತಾಡ್ತಾ ಇದ್ದೀರೇ ಹೊರತು ಕಾಣಿಸ್ದೆ ಹೋಗಿರೋ ಸೌಮ್ಯ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ. ಸೌಮ್ಯನ್ ಬಗ್ಗೆ ನಮಗ್ ನೋವಿಲ್ಲ ಅಂತ ನೀನ್ ಹೇಗಮ್ಮ ಅನ್ಕೊಂಡೆ? ನಮ್ಮ ಪರವಾದ ಪ್ರಯತ್ನ ನಾವು ಮಾಡಿದೀವಿ. ಆದ್ರೆ ನೀನ್ ಮಾತ್ರ ಸೌಮ್ಯ ಕಾಣಿಸ್ದೆ ಹೋಗಿರೋ ವಿಷಯದಲ್ಲಿ ನಿಹಾರಿಕಾನ ಮತ್ತೊಂದ್ಸರಿ ಆರೋಪಿಸ್ಬೇಡ, ಅದು ನಿನಗೆ ಒಳ್ಳೇದಲ್ಲ. ಇಲ್ಲಿ ನೋಡವನಿ, ನಮ್ಮ ಅಪ್ಪ ಅಮ್ಮ ತುಂಬ ಬೇಡ್ಕೊಂಡ್ರು ಅಂತ ನಾವು ಬಂದ್ವಿ. ಅಪ್ಪ ಅಮ್ಮ ಏನಾದರೂ ಬರಲಿಲ್ಲ ಅಂದಿದ್ರೆ ನಿನ್ನ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ನ, ನಿಮ್ಮ ಅಕ್ಕನ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಕೇಸ್ನ ಹಾಕಿ ಇಬ್ರು ಒಳಗಡೆ ಹಾಕ್ಸ್ತಿದ್ವಿ. ಹೌದಾ? ಮತ್ತೆ ಸುಮ್ಮನೆ ಆಗ್ಬಿಟ್ಟಿದ್ದೀರಾ? ಆ ರೀತಿನಲ್ಲೇ ಮಾಡಿ. ಮಗಳು ಕಾಣಿಸ್ದೆ ಹೋಗಿದ್ದಾಳೆ ಅನ್ನೋ ನೋವಲ್ಲಿರೋ ನನ್ನ ಅಕ್ಕನ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ನ ಹಾಕಿ. ಮಗಳಂತ ಸೌಮ್ಯ ಬಗ್ಗೆ ನಿಹಾರಿಕಾ ಬಾಯಿಗೆ ಬಂದ ಹಾಗೆ ಮಾತಾಡಿದಕ್ಕೆ ಹೊಡೆದೆ ಅಂತ ನನ್ನ ಮೇಲೂ ಕೂಡ ಕೇಸ್ ಹಾಕಿ ಜೈಲಿಗೆ ಕಳಿಸಿ, ಜೈಲಲ್ಲೇ ಸಾಯಿಸ್ಬಿಡಿ. ನೀವ್ ಆ ಕೆಲಸ ಮಾಡಿದ್ರೆ ನನ್ನಿಂದಾಗ್ಲಿ ನಮ್ಮ ಅಕ್ಕನಿಂದಾಗ್ಲಿ ನಿಮ್ ಕೆಲ್ಸಗಳಿಗೆ ಅಡ್ಡಿ ಬರಲ್ಲ. ನೀವ್ ಎಂಥವರೋ ಬಯಲಾಗೋ ಅವಕಾಶನೇ ಇರಲ್ಲ. ಹೀಗೆ ಆರಾಮಾಗಿ ಬದುಕ್ಬೋದು.
ಹೋಗಿ ಕೇಸನ್ನ ಹಾಕಿ ಅನುಭವಿಸೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಅಮ್ಮನವ್ರ ವಿಗ್ರಹ ತಗೊಂಬಂದು ನೀವು ಡೇವಿಡ್ ಅವರಿಗೆ ಕೊಡಬೇಕು. ನಿಮಗೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀವಿ. ಹಾಗೆ ಮಗುನ ಸೇಫಾಗಿ ನಿಮ್ಮ ಕೈಯಲ್ಲಿ ಕೊಡ್ತೀವಿ. ಇಲ್ಲ ಅಂದರೆ ಮಗು ಪ್ರಾಣಕ್ಕೆ ಅಪಾಯ. ನಿನಗ್ ದಿನ ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಕುಟುಂಬ ಕ್ಷೇಮಕ್ಕೋಸ್ಕರ ಎಷ್ಟೋ ಸಂದರ್ಭಗಳಲ್ಲಿ ಈ ರೀತಿಯಲ್ಲಿ ಕೈ ಜೋಡಿಸಿದ್ದೀನಿ ಹೊರತು ಇವತ್ತು ಮಾತ್ರ ಅಯೋಮಯ ಪರಿಸ್ಥಿತಿನಲ್ಲಿ ಹೀಗೆ ನಿನ್ ಮುಂದೆ ಬಂದಿದ್ದೀನಿ. ವಿನಾಶಕಾಲಿ ವಿಪರೀತ ಬುದ್ಧಿ ಅನ್ನೋ ಹಾಗೆ ಆ ದುಷ್ಟರಿಗೆ ದುರಾಸೆ ಹುಟ್ಟಿದೆ. ನಿನ್ನ ನಂಬ್ಕೊಂಡಿರೋರ್ನ ರಕ್ಷಿಸ್ತೀಯ, ನಿನ್ನ ಮಾರ್ಬೇಕು ಅಂತ ನೋಡ್ದವ್ರನ್ನ ಶಿಕ್ಷಿಸ್ತೀಯ. ಅಂಥದ್ರಲ್ಲಿ ಇವತ್ತು ನೀನು ಮೌನವಾಗಿದ್ದೀಯ. ಇಷ್ಟೊತ್ತಿಗೆ ಅವರ ಅಂತ್ಯ ನೋಡ್ಬೇಕಾಗಿರೋ ನೀನು ನನ್ನ ಈ ಸ್ಥಿತಿನಲ್ಲಿ ಕೂರಿಸಿದೀಯ. ಯಾಕೆ ನನಗೆ ಇಂಥ ಪರೀಕ್ಷೆ ಕೊಡ್ತಿದ್ಯಾ? ನಿನಗ್ ಪರೀಕ್ಷೆ ಕೊಡ್ತಾ ಇರೋದು ಆ ಅಮ್ಮನವ್ರಲ್ಲ ಅವನಿ, ಈ ನಿಹಾರಿಕ. ಇವಾಗ ನಾನು ಏನ್ ಮಾಡ್ಬೇಕು? ಇಷ್ಟ ಕಾಲ ನಿನ್ನ ತುಂಬಾ ಆರಾಧಿಸಿದ್ ನಾನು ಈ ಕೈಯಾರೆ ತಗೊಂಡು ಹೋಗಿ ಅವರಿಗೆ ಹೇಗೆ ಒಪ್ಪಿಸ್ಲಮ್ಮ? ಹಾಗೆ ಮಾಡೋದಕ್ಕಿಂತ ನನ್ನ ಪ್ರಾಣ ಬಿಡೋದೇ ಒಳ್ಳೇದು. ಹಾಗಂತ ನಿನ್ನ ಹೊರಗಡೆ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಅಲ್ಲಿ 2 ಪ್ರಾಣ ಹೋಗುತ್ತೆ. ಏನ್ ಮಾಡ್ಲಿ ಅಂತ ಹೇಳು ತಾಯಿ. ಕುಟುಂಬಕ್ಕೆ ದ್ರೋಹ ಮಾಡೋದು ಬಿಟ್ರೆ ನಿನ್ಗೆ ಇವಾಗ ಬೇರೆ ಆಪ್ಷನ್ ಇಲ್ಲ ಅವನಿ. ಒಂದ್ ಸಮಯದಲ್ಲಿ ನಿನ್ ಕಳ್ಳರ ಪಾಲಾಗದೇ ಇರೋ ಹಾಗೆ ನನ್ ಪ್ರಾಣ ಅಡ್ಡ ಇಟ್ಟು ಕಾಪಾಡ್ಕೊಂಡೆ. ಈಗ ಸೌಮ್ಯನ ಬಿಡಿಸ್ಕೊಳ್ಳೋದಕ್ಕೋಸ್ಕರ ನಾನೇ ನಿನ್ನ ಕಳ್ಳರ ಹತ್ರ ತಗೊಂಡು ಹೋಗೋ ಪರಿಸ್ಥಿತಿ ಬರೋ ಹಾಗಿದೆ. ಮಾಡ್ಬಾರ್ದಾಗಿರೋ ದೊಡ್ಡ ತಪ್ಪನ್ ಮಾಡಿ ಮನೆಯಿಂದ ಹೊರಗಡೆ ಕಾಲಿಟ್ರೆ ವಾಪಸ್ ಮನೆ ಒಳಗ್ ಕಾಲಿಡೋ ಅವಕಾಶ ನಂಗೆ ಈ ಜನ್ಮದಲ್ಲೇ ಎಲ್ಲ ನಿನ್ ಕೈಯಲ್ಲೇ ಇದೆ. ನಿನ್ ಕೈಯಲ್ಲೇ ಇದೆಯಮ್ಮ.
ಅವನಿ, ಏನು ಅಮ್ಮನವ್ರ ಮುಂದೆ ಅಷ್ಟೊತ್ತು ಕೂತ್ಕೊಂಡು ಏನ್ ಹೇಳ್ಕೊತಿದ್ದೆ? ನಿಹಾರಿಕಾ ಹೊರಗಡೆ ಹೋದ್ಲು ಅಂತ ಸಂಭ್ರಮ ಪಡ್ತಿದ್ದೆ, ಮತ್ತೆ ಮನೆಯೊಳಗೆ ಯಾಕೆ ಕರ್ಕೊಂಡು ಬಂದ್ಯಮ್ಮ ಅಂತ ಅಮ್ಮನವ್ರ ಮುಂದೆ ಅಳ್ತಾ ಇದ್ಯಾ? ಇಲ್ಲ ಅಂದ್ರೆ ಕಿಡ್ನಾಪ್ ಆಗಿರೋ ಸೌಮ್ಯ ಬೇಗ ಕಿಡ್ನಾಪರ್ಸಿಂದ ಪಾರಾಗಬೇಕು ಅಂತ ಬೇಡ್ಕೊಂಡ್ಯಾ? ನಾನು ಕೇಳಿರೋ ಈ ಎರಡರಲ್ಲಿ ಯಾವ್ದು ನಿಜ? ಮೊದಲನೇದ, ಎರಡನೇದ? ಕೇಳ್ದಕ್ಕೆ ಉತ್ತರ ಹೇಳ್ತಾ ಇಲ್ವಲ್ಲ ಅವನಿ? ಏನಾದ್ರೆ ಯಾಕೆ, ವಾಪಸ್ ಬಂದ್ಯಲ್ಲ, ನೀನ್ ಸಂತೋಷವಾಗಿದ್ಯಲ್ಲ, ನನಗೇನು ಬೇಜಾರಿಲ್ಲ. ಮಾತಿಗೂ ನನ್ನ ತಂಟೆಗೆ ಮಾತ್ರ ಬರಬೇಡ. ಏನಾದ್ರೂ ಕಷ್ಟ ಆಗ್ತಿದ್ಯಾ? ನನ್ನ ಹತ್ರ ಹೇಳ್ಕೊ ಅವನಿ, ನನ್ನ ಕೈಲಾದ ಸಹಾಯ ಏನಾದ್ರೂ ಮಾಡ್ತೀನಿ ಅಲ್ವಾ? ನಿನ್ನ ಕೆಲಸ ನೀನು ನೋಡ್ಕೊ. ನನ್ನ ಬಂಗಾರ ಮಾಡಿದ ಪ್ಲಾನ್ ಪ್ರಕಾರ ವಾಪಸ್ ಮನೆಗೇನೋ ಬಂದ್ವಿ, ಆದರೆ ಅಸಲಿ ಆಟ ಇವಾಗ ಶುರು ಆಗುತ್ತೆ. ಅವನಿ ಅಮ್ಮವ್ರ ವಿಗ್ರಹನ ಹೊರಗಡೆ ತಗೊಂಡು ಬರ್ತಾಳೋ ಇಲ್ವೋ ಅಂತ ನೋಡಬೇಕು. ಕೃಷ್ಣ, ಕೃಷ್ಣ, ಏನ್ ಬಂಗಾರ, ನಿನ್ ಮುಖ ಆನಂದದಲ್ಲಿ ಹೊಳಿತಾ ಇದೆ. ಬಂಗಾರ, ಇಳಿಸು ಇಳಿಸು, ಇಳಿಸು ಇಳಿಸು, ಅಯ್ಯೋ ತಲೆ ತಿರ್ಗ್ತಾ ಇದೆ, ಇಳಿಸು, ಅಯ್ಯೋ. ಹೀರೋಯಿನ್ನ ಎದ್ಕೊಂಡು ತಿರ್ಗೋದು ಕಾಮನ್, ಹೀರೋನ್ ಎದ್ಕೊಂಡು ತಿರ್ಗ್ಸೋದು ವೆರೈಟಿ. ಸೂಪರ್ ಲಡ್ಡು, ನೀನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀಯ. ಅದಕ್ಕೇನೆ ನೀನಂದ್ರೆ ನಂಗೆ ತುಂಬಾ ಇಷ್ಟ. ಅಷ್ಟಕ್ಕೂ ನಿಮ್ಮ ಈ ಆನಂದಕ್ಕೆ ಕಾರಣ? ನಾನು ಹಾಕಿರೋ ಪ್ಲಾನ್ ಪರ್ಫೆಕ್ಟ್ ಆಗಿ ವರ್ಕೌಟ್ ಆಗ್ತಿದೆ ಮಿಸ್ಟರ್ ಕೃಷ್ಣ. ಸ್ವಲ್ಪ ವಿವರವಾಗಿ ಹೇಳ್ತೀಯಾ? ಅವನಿ ಅಮ್ಮನವ್ರ ಮುಂದೆ ಬೇಜಾರಲ್ಲಿ ಕೂತ್ಕೊಂಡು ಕೈ ಜೋಡಿಸಿ ಜೋರಾಗಿ ಹತ್ತು ತುಂಬಾ ವಿಷಯಗಳನ್ನ ಹೇಳ್ಕೊಂಡ್ಲು. ನಿನ್ನ ಹೊರಗಡೆ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಅಲ್ಲಿ 2 ಪ್ರಾಣ ಹೋಗುತ್ತೆ. ಒಂದ್ ಸಮಯದಲ್ಲಿ ನಿನ್ ಕಳ್ಳರ ಪಾಲಾಗದೇ ಇರೋ ಹಾಗೆ ನನ್ ಪ್ರಾಣ ಅಡ್ಡ ಇಟ್ಟು ಕಾಪಾಡ್ಕೊಂಡೆ. ಈಗ ಸೌಮ್ಯನ ಬಿಡಿಸ್ಕೊಳ್ಳೋದಕ್ಕೋಸ್ಕರ ನಾನೇ ನಿನ್ನ ಕಳ್ಳರ ಹತ್ರ ತಗೊಂಡು ಹೋಗೋ ಪರಿಸ್ಥಿತಿ ಬರೋ ಹಾಗಿದೆ. ನಂಗೆ ಬೇರೆ ದಿಕ್ಕು ದಾರಿ ತೋಚಿದೆ. ನಾನು ತಗೋಬಾರ್ದ ಇರೋ ನಿರ್ಧಾರ ತಗೊಂಡ್ರೆ ನನ್ನ ಕ್ಷಮಿಸ್ತೀಯೋ ಶಿಕ್ಷಿಸ್ತೀಯೋ ನಿನ್ನಿಷ್ಟ. ಅಮ್ಮವ್ರನ್ನ ಕಾಪಾಡ್ಕೋತೀನಿ, ಕಾವಲಾಗಿರ್ತೀನಿ, ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಏನೇನೋ ಡೈಲಾಗ್ ಹೊಡಿತಿದ್ಲು. ಕೊನೆಗೂ ನಾವು ಕೊಟ್ಟಿರೋ ಏಟಿಗೆ ರಿವರ್ಸ್ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕಾಗಿರೋ ಪರಿಸ್ಥಿತಿ ದುಸ್ಥಿತಿ ಬಂದ್ಬಿಟ್ಟಿದೆ.